ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಬೆಂಡೆಕಾಯಿ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಹುಳಿ ಅಂದ್ರಪ್ಪ ಸಾಮಾನ್ಯ ನಾವೆಲ್ಲ ಮಾಡ್ತಾ ಇರ್ತೀವಿ. ಆದರೆ ಬೆಂಡೆಕಾಯಿಗೆ ಬೇಳೆ ಹಾಕಿ ಅದು ಒಂಥರ ಕೂಟು ಟೈಪು ಆಗುತ್ತೆ ಮತ್ತು ಸಾಂಬಾರು ಟೈಪು ಆಗುತ್ತೆ. ಆ ಥರ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಅದಕ್ಕೆ ಇನ್ನೊಂದು ಸ್ಪೆಷಲ್ ಒಂದೆರಡು ಇಂಗ್ರೀಡಿಯೆಂಟ್ಸ್ ಅಂದರೆ ಹಲಸಿನ ಬೀಜ ಸಿಕ್ತು. ನಮ್ಮನೆ ಹಲಸಿನ ತೊಳೆ ತಂದಿದ್ವಿ, ಅದನ್ನು ತಿಂದು ಹಲಸಿನ ಬೀಜ ಇತ್ತಲ್ಲ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪನ. ಮತ್ತು ನೋಡಿ, ಇದು ಈ ಬೇಳೆ ಹಳ್ಳಿ ಕಡೆ ಎಲ್ಲ ತೊಗರಿ ಕಾಯಿ ಬೆಳೆದಿರ್ತಾರಲ್ಲ ಅದ್ರದ್ದು ನಾವೇ ಮಾಡಿರೋದಲ್ಲ ಓನ್ ಪ್ರಿಪೇರ್ ಬೇಳೆ, ಅದು ತುಂಬ ಟೇಸ್ಟ್ ಬರುತ್ತೆ. ಮತ್ತು ಇದು ಅಂಗಡಿದು ಬೇಳೆ ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಇವತ್ತು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಎರಡು ಮಿಕ್ಸ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ನೋಡಿ. ಕುಕ್ಕರಿಗೆ ಸ್ವಲ್ಪ ಬೇಳೆ ಮತ್ತು ಎರಡು ಥರ ಬೇಳೆನೂ ಹಾಕಿ ಅದಕ್ಕೆ ಸ್ವಲ್ಪ ಬೇಳೆ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಾಕ್ಬಿಟ್ಟು ಒಂದು 2 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಈಗಿನ ಬೇಳೆ ಎಲ್ಲ ಬೇಗ ಬೇಯ್ಕೊಡುತ್ತೆ ಫ್ರೆಂಡ್ಸ್. ಮತ್ತು ಏನಪ್ಪ ಅಂದರೆ ಬೇಳೆ ನಮಗೆ ನೋಡಿ, ಹಲಸಿನ ಬಿತ್ತ ತಿಂದರೆ ಹೊಟ್ಟೆ ನೋವು ಬರಲ್ವಂತೆ. ಹಲಸಿನ ಹಣ್ಣು ಎಷ್ಟೇ ತಿಂದಮೇಲೆ ಹಲಸಿನ ಬೀಜನ ತಿಂದರೆ ನಮಗೆ ಹೊಟ್ಟೆ ನೋವು ಬರೋದೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಹಲಸಿನದು ಬೀಜ ಇರುತ್ತಲ್ಲ ಅದನ್ನು ಚೆನ್ನಾಗಿ ಕುಟ್ಟೆ ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನು ಒಂದು 5-6 ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ ಬೇಳೆ ಎಲ್ಲ ಹಾಕಿದ್ದೀನಿ. ಅದು ಹಾಕಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಬೇಕಾದ್ರೆ ಅರಿಶಿನ ಸ್ವಲ್ಪ ಎಣ್ಣೆನೂ ಹಾಕ್ಬೋದು. ಹಾಕಿ ಒಂದು 2 ವಿಷಲ್ 3 ವಿಷಲ್ ಬರ್ಸಿದ್ರೆ ಸಾಕು. ಬೇಳೆ ಬೇಯ್ಕೊಳ್ಳುತ್ತೆ, ಚೆನ್ನಾಗಿ ಬೇಯಬೇಕು ಬೇಳೆ, ಆಗ ಸಾಂಬಾರು ರುಚಿ ಬರುತ್ತೆ. ಇದು ಬೇಯ್ತಾ ಇರಲಿ. ಅಲ್ಲಿ ತನಕ ಏನಪ್ಪ ಅಂದರೆ ಈ ಬೇಳೆಯಿಂದ ನಮಗೆ ಏನೇನೋ ಬೆನಿಫಿಟ್ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇದರಲ್ಲಿ ಪ್ರೋಟೀನ್ಸ್ ತುಂಬ ಇರುತ್ತೆ, ವಿಟಮಿನ್ B3 ಇರುತ್ತೆ, ಮತ್ತು ಪಾಲಿಫಿನಾಲ್ ಅನ್ನೋದು ಹೇರಳವಾಗಿರುತ್ತೆ. ಈ ಸಾಂಬಾರಿಗೆ ಇದನ್ನು ಬಳಸೋದ್ರಿಂದ ಸಾಂಬಾರು ಹದವಾಗಿರಲು ಸಹಕರಿಸುತ್ತಂತೆ ಫ್ರೆಂಡ್ಸ್. ಮತ್ತು ಪಾನ್ ಕೇಕು, ಕಿಚಡಿ ಎಲ್ಲನೂ ಇದರಿಂದ ಮಾಡ್ಬೋದು ಫ್ರೆಂಡ್ಸ್. ಬೇಳೆಕಾಯಿಂದ ಇದರಿಂದ ಹೃದಯ ರೋಗಗಳನ್ನು ತಡೆಗಟ್ಟುತ್ತೆ ಮತ್ತು ನಮಗೆ ತೂಕ ಏಳಿಕೆಗೂ ಸಹಕಾರಿಯಾಗುತ್ತೆ. ಇದು ಕ್ಯಾನ್ಸರ್ನ ನಿಯಂತ್ರಣ ಮಾಡುತ್ತೆ. ಇದಲ್ಲದೆ ಇದರಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡೋ ಅಂಥ ಅಂಶಗಳು ಇದರಲ್ಲಿ ಇದೆ ಫ್ರೆಂಡ್ಸ್. ಹಾಗಾಗಿ ಇದನ್ನ ಬೇಳೆನ ಸಾಂಬಾರಿಗೆ ನಾವು ಡೈಲಿ ಉಪಯೋಗಿಸಿದ್ರು ಎಲ್ಲ ಒಳ್ಳೆಯದೇ ನೋಡಿ. ಇದು ಉಪಯೋಗಿಸ್ಬಿಟ್ಟು ಇದನ್ನು ಬೇಳೆ ಎಲ್ಲ ಹಾಕಿ ಕುಕ್ಕರಲ್ಲಿ ಹಾಕಿದ್ದೀನಿ. ಮತ್ತು 2 ವಿಷಲ್ 3 ವಿಷಲ್ ಬರ್ಸೋಣ ನೋಡಿ. ಅದೇ ರೀತಿ ಬೆಂಡೆಕಾಯಿ ಏನಪ್ಪ ಒಳ್ಳೆಯದು ಅಂದರೆ ಇದರಲ್ಲಿ ವಿಟಮಿನ್ K ಇರುತ್ತೆ. ಇದು ನಾರಿನಂಶ ತುಂಬಾ ಇರುತ್ತೆ ಇದರಲ್ಲಿ. ಬೆಂಡೆಕಾಯಲ್ಲಿ ಯಾವಾಗ್ಲೂ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಹೇರಳವಾಗಿದೆ. ಪೋಲೇಟ್ ಅಂತ ಅಂಶನೂ ಇದೆ ಇದರಲ್ಲಿ. ವಿಟಮಿನ್ K ಇದೆ, C ಇದೆ ಮತ್ತು B ಇದೆ. ಮತ್ತು ಕೊಲೆಸ್ಟ್ರಾಲು ಇದರಿಂದ ಇದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಬೆಂಡೆಕಾಯಿನ ಉಪಯೋಗಿಸೋದ್ರಿಂದ. ಇದು ಶುಗರ್ ಪೇಷಂಟ್ ಎಲ್ಲನೂ ಜಾಸ್ತಿ ಯೂಸ್ ಮಾಡಿದ್ರೆ ಓವರ್ ನೈಟ್ ಸೋಪ್ ಮಾಡಿಬಿಟ್ಟು ಬೆಂಡೆಕಾಯಿ ಒಂದು 5-6ನ ಕೂದಿ ಅದನ್ನು ನೀರನ್ನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಚರ್ಮ ಎಲ್ಲ ಗ್ಲೋ ಆಗುತ್ತೆ ಮತ್ತು ನಮಗೆ ಶುಗರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬೆಂಡೆಕಾಯಿ ತುಂಬ ಒಳ್ಳೆಯದು. ನಾರಿನಂಶ ತುಂಬ ಹೆವಿ ಆಗಿರುತ್ತೆ. ಮೋಷನ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇದು ಮಲಬದ್ಧತೆ ಎಲ್ಲ ಇರಲ್ಲ ಫ್ರೆಂಡ್ಸ್ ಬೆಂಡೆಕಾಯಿಂದ. ಅದೇ ರೀತಿ ನೋಡಿ, ಬೆಂಡೆಕಾಯಿನ ತೊಳೆದ್ಬಿಟ್ಟು ಈ ಥರ ಸಣ್ಣಕ್ಕೆ ಕೂದಿ ಇಟ್ಟಿದ್ದೀನಿ. ಈ ಕೂದಿರೋದನ್ನು ನಾವು ಫಸ್ಟು ಇದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಇದನ್ನು ಸ್ವಲ್ಪ ಒಂದು ಅಲ್ಯೂಮಿನಿಯಂ ಬಾಣಲೆ ಇರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಅದಕ್ಕೊಂದು 2 ಸ್ಪೂನು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಈ ಲೋಳೆ ಎಲ್ಲ ಹೋಗಬೇಕು ನಮಗೆ ನೋಡಿ. ಚೆನ್ನಾಗಿ ಲೋಳೆ ಎಲ್ಲ ಹೋಗಂಗೆ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹೋಗುತ್ತೆ ನೋಡಿ, ಎಲ್ಲ ಹೋಯಿತು ನೋಡಿ. ಈಗ ಚೆನ್ನಾಗಿ ಹುರಿತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು ಇದನ್ನು. ಚೆನ್ನಾಗಿ ಲೋಳೆ ಎಲ್ಲ ಹೋದರೆ ಸಾಂಬಾರು ಲೋಳೆ ಹಂಗಿರಲ್ಲ, ಸಾಂಬಾರು ಚೆನ್ನಾಗಿರುತ್ತೆ. ಮತ್ತು ಬೆಂಡೆಕಾಯಿ ಮತ್ತು ಬೇಳೆ ಹಾಕಿ ಮಾಡೋದು ತುಂಬ ರೇರು. ಈ ಸಾಮಾನ್ಯ ಎಲ್ಲರೂ ಬೇಗ ಬರೀ ಬೆಂಡೆಕಾಯಿ ಸಾಂಬಾರು ಮಾಡಿಬಿಡ್ತಾರೆ ಅಥವಾ ಪಲ್ಯ ಮಾಡ್ತಾರೆ. ಬೆಂಡೆಕಾಯಿ ಮತ್ತು ಬೇಳೆ 2 ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಯಾರು ಏನಪ್ಪ ಬೆಂಡೆಕಾಯಿ ಬೇಳೆ ಹಾಕಿ ಮಾಡ್ತಾರಾ ಅಂತ ಅನ್ಕೋಬೋದು, ಆದರೆ ನಾನು ತುಂಬ ವರ್ಷದಿಂದ ಇದು ಮಾಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಮಾಡಿ ನೋಡಿ. ಈಗ ಬೆಂಡೆಕಾಯಿ ಹುರಿತಾ ಇದ್ದೀನಿ. ಇನ್ನೇನು ಆಯಿತು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಲೋಳೆ ಹೋಗುತ್ತೆ, ಲೋಳೆ ಅಂಶ ಹೋಗಿ ಬೆಂಡೆಕಾಯಿ ಚೆನ್ನಾಗಿರುತ್ತೆ ಅಂತ ನೋಡಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಇದರಲ್ಲಿ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಂಬಾರಿಗೆ ಇದೇ ಪಾತ್ರೆ ಸಾಕಂತ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಫ್ರೆಂಡ್ಸ್. ಸಾಸಿವೆ ಚಟಪಟ ಆದಮೇಲೆ ನೋಡಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ಇದು ಖಾರ ಹಾಕಿ
ಖಾರಕ್ಕೆ ಕಾಯಿ ಮತ್ತು ಕಡಲೆ ಎರಡನ್ನೇ ಹಾಕಿ ರುಬ್ಬಿ ಮತ್ತು ಖಾರ ಪುಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದೀತಾ ಇರಲಿ. ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಅದಕ್ಕೆ ಕಾಯಿ ಮತ್ತು ಕಡಲೆ ಎರಡನ್ನೂ ಸ್ವಲ್ಪ ರುಬ್ಬಿಟ್ಟು ಹಾಕಿ ಸ್ವಲ್ಪ ಖಾರ ಪುಡಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಖಾರ ಪುಡಿ ಮಿಕ್ಸ್ ಮಾಡಿದ್ದೀನಿ. 3 ಸ್ಪೂನು ಸಾಂಬಾರಿನ ಪುಡಿ ಹಾಕಿ ಅದು ಚೆನ್ನಾಗಿ ಕುದೀತಾ ಇದೆ. ಕುದ್ಮೇಲೆ ಈ ಬೆಂಡೆಕಾಯಿ ನೋಡಿ ಚೆನ್ನಾಗಿ ಹುರಿದಿದ್ದನ್ನೆಲ್ಲ ಅದನ್ನು ಹಾಕ್ಕೊಳ್ಳೋದು. ಅದು ಸ್ವಲ್ಪ ಬೇಯಲಿ ಚೆನ್ನಾಗಿ. ಬೆಂಡೆಕಾಯಿ ಜೊತೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇದು ಬೆಂಡೆಕಾಯಿ ತುಂಬಾ ಹಾಕೋದು ಬೇಡ, ಮೀಡಿಯಮಾಗಿ ಹಾಕಬೇಕು. ಬೇಕು ಅಂದರೆ ಒಂದು ಆಲೂಗೆಡ್ಡೆನೂ ಹಾಕೋಬೋದು. ಇವತ್ತು ನಾನು ಹಾಕಿಲ್ಲ. ನೋಡಿ, ಇದು ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯಲಿ ಚೆನ್ನಾಗಿ ಬೆಂಡೆಕಾಯಿ ಸಾಂಬಾರು ಜೊತೆ. ಖಾರ ಎಲ್ಲ, ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಲಿ. ಮತ್ತು ಬೆಂಡೆಕಾಯಿ ಮತ್ತು ನಾವು ಬದನೆಕಾಯಿನ ಯಾವುದೇ ಅಡುಗೆಯಲ್ಲಿ ನಾವು ಉಪಯೋಗಿಸಿದಾಗ ಸ್ವಲ್ಪ ಅದಕ್ಕೆ ಹುಳಿ ಹಾಕಬೇಕು. ಹುಣಸೆಹಣ್ಣು ಹುಳಿ ಹಾಕಬೇಕು. ಟೊಮೊಟೊ ಸ್ವಲ್ಪ ಕಮ್ಮಿ ಮಾಡಿ ಹುಣಸೆ ಹುಳಿ ಹಾಕಿದ್ರೆ ಅದ್ರದ್ದು ರುಚಿನೇ ಬೇರೆ. ಆಗಿನ ಕಾಲದ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವರು ತುಂಬ ಬ್ರಿಲಿಯಂಟ್ಸೆ, ಹಳಬ್ರು. ಅವ್ರು ಎಷ್ಟು ಮೇಧಾವಿಗಳಿರ್ತಾರೆ, ಎಷ್ಟು ತಿಳ್ಕೊಂಡಿರ್ತಾರೆ. ಅವ್ರುಗಳನ್ನ ನಾವು ಅನುಸರಿಸ್ಬಿಟ್ರೆ ಸಾಕು. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ರಸನ ಹಾಕ್ಬೋದು. ನೋಡಿ, ಅದು ಕುದ್ದ ಮೇಲೆ ಈ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಚೆನ್ನಾಗಿ ಕುದಿಸಿದ್ದೀನಲ್ಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದು ಎರಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಬೇಯಲಿ ಚೆನ್ನಾಗಿ. ಚೆನ್ನಾಗಿ ಬೆಂದು ಬೇಳೆ ಅದು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ರಸ ಬಿಡಬೇಕು. ಆಗ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಫ್ರೆಂಡ್ಸ್. ನೋಡಿ, ಈಗ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯಿತು ಅಂದಾಗ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಸಾಂಬಾರಿನ ಅದಕ್ಕೆ ಅದಕ್ಕೆ ತಂದ್ಕೋಬೇಕು. ಅಷ್ಟು ನೀರು ಸೇರಿಸ್ಬೋದು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಚೆನ್ನಾಗಿ ಕುದೀಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಹುಣಸೆ ರಸನೂ ಹಾಕಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿ ಬರಲಿ ಚೆನ್ನಾಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋಸ್ ಎಲ್ಲ ನೋಡಿ ನೀವು ತುಂಬ ಎಂಕರೇಜ್ ಮಾಡ್ತಾಯಿದ್ದೀರಾ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಇದೇ ರೀತಿ ಸಾಂಬಾರು ಚೆನ್ನಾಗಿ ಕುದೀಲಿ. ನೀವೊಂದ್ಸರಿ ಮಾಡಿ ನಾನು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಏನಾದರೂ ಡೌಟ್ ಇದ್ದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಆನ್ಸರ್ ಮಾಡ್ತೀನಿ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಇನ್ನೇನು ಕುದೀತು, ಅದು ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಚೆನ್ನಾಗಿ ಕುದೀಲಿ. ಸ್ವಲ್ಪ ಕುದೀತಾ ಇದೆ ನೋಡಿ. ಇವಾಗ ಕುದ್ದಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ಬೇಕಾದ್ರೆ ಇದಕ್ಕೊಂದು 1 ಸ್ಪೂನ್ ನಂದಿನಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರಿಗೂ ಒಂದು ಮನೆ ತುಪ್ಪ ಒಂದು ಸ್ವಲ್ಪ ಹಾಕಿದ್ರೆ ಮಂಡಿ ನೋವು ಬರೋಲ್ಲ ಮತ್ತು ಮೆಮೊರಿ ಪವರ್ ಎಲ್ಲ ಇಂಪ್ರೂವ್ ಆಗುತ್ತೆ. ಮನೆ ತುಪ್ಪ ತಿಂದರೆ ಎಣ್ಣೆಗಿಂತ ಸ್ವಲ್ಪ ತುಪ್ಪನ ಉಪಯೋಗಿಸೋದು ಕಲ್ತ್ಕೊಳ್ಳಿ. ನಾವು ಸ್ವಲ್ಪ ತುಪ್ಪ ಉಪಯೋಗಿಸ್ತಾ ಇರ್ತೀನಿ ಜಾಸ್ತಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲ ಉಪಯೋಗಿಸ್ತಾರೆ. ಆಗಿನ ಕಾಲದೆಲ್ಲ ನೋಡಿ, ಹಸುದ ಬೆಣ್ಣೆ ಎಲ್ಲನೂ ಮನೇಲೇ ತುಪ್ಪ ಮಾಡ್ಕೊಂಡು ಅವರೇ ಉಪಯೋಗಿಸ್ತಾಯಿದ್ರು, ಜಾಸ್ತಿ ಖರ್ಚು ಮಾಡ್ತಿರ್ಲಿಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದ್ಮೇಲೆ ನೋಡಿ ಕುದೀತಾ ಇದೆ. ಬೇಳೆ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಚೆನ್ನಾಗಿ ಕುದೀಲಿ ಇದು. ನೋಡಿ, ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್.